ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ರೆ ಗೈಸ್, ನೀವೆಲ್ಲ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೀ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ಸು ನಿಮಗೆ ಬೇಗನೆ ತಲುಪುತ್ತೆ. ನೋಡಿ, ಸಿಂಪಲ್ ಆಗಿ ದೇವ್ರ ಮನೇಲಿ ಈ ಥರ ಪೂಜೆ ಎಲ್ಲ ಮುಗಿಸಿದ್ದೀನಿ. ಹಾಗೆ ಈಗ ನಾನು ಹಸ್ಬೆಂಡು ಬ್ರೇಕ್ಫಾಸ್ಟ್ ಮಾಡಬೇಕು. ನಾನು ಮಕ್ಕಳಿಗೆ 2 ಥರ ಮಾಡಬೇಕು, ಸ್ನ್ಯಾಕ್ಸಿಗೊಂದು ಲಂಚಿಗೊಂದು. ನೋಡಿ, ಇವತ್ತು ನಾನು ಕಾರ್ನ್ ರೋಲ್ ಮಾಡಿಕೊಡ್ತಾ ಇದ್ದೀನಿ ಸ್ನ್ಯಾಕ್ಸಿಗೆ. ಲಂಚಿಗೆ ಇಡ್ಲಿ ತಿಂತಾರೆ. ಇವತ್ತು ಈವ್ನಿಂಗು ಒಂದು ಮದುವೆ ರಿಸೆಪ್ಷನ್ಗೂ ಹೋಗಬೇಕು. ಆ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ, ಮಿಸ್ ಮಾಡದೆ ಕೊನೆಯವರೆಗೂ ವಿಡಿಯೋನ ನೋಡಿ. ರೆಡಿ ಆಗಿದೆ, ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ತಟ್ಟೆ ಇಡ್ಲಿ ಜೊತೆಗೆ ಕೆಂಪು ಚಟ್ನಿನ ಮಾಡಿದ್ದೀನಿ. ಹಾಯ್, ಆಗಲೇ ಹೇಳಿದ್ದೆ ಮಧ್ಯಾಹ್ನ ನಾನು ಈವ್ನಿಂಗು ವೆಡ್ಡಿಂಗ್ ಹೋಗೋವಾಗ ಸಿಗ್ತೀನಿ ಅಂತ. ನೋಡಿ, ಫೈನಲಿ ನಮ್ಮ ಲುಕ್ ಈ ಥರ ರೆಡಿ ಆಗಿದ್ದೀನಿ. ಪಾಪ ತುಂಬಾ ಲೇಟ್ ಮಾಡಿದೆ, ಹಸ್ಬೆಂಡ್ ಆಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಬನ್ನಿ, ಈಗ ವೆಡ್ಡಿಂಗ್ ಹೋಗ್ತಾ ಇದ್ವಿ, ಯಾವ ಥರ ಇರುತ್ತೆ ಏನೆಲ್ಲ ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ರಿಲೇಟಿವ್ಸ್ ಸ್ವಂತನೇ ಅಲ್ವ ರೀ? ಹಾಂ, ಹಸ್ಬೆಂಡ್ ಅವ್ರಿಗೆ ಸ್ವಂತ ರಿಲೇಟಿವ್ಸೇ. ಬನ್ನಿ, ಹೊರಟಿದ್ದೀವಿ, ಈಗ ಹೋಗ್ತಾ ಇದ್ವಿ ರಿಸೆಪ್ಷನ್ಗೆ. ಹೋಗೋಣ. ಹೊರಡಬೇಕು ಅಂದಾಗ ನಮಗೆ ಎಷ್ಟೆಲ್ಲ ನೆನಪುಗಳು ಬರುತ್ತಲ್ವ. ಹೆಣ್ಮಕ್ಳಿಗೆ ಡೋರ್ ಲಾಕ್ ಮಾಡಬೇಕು, ಗ್ಯಾಸ್ ಆಫ್ ಮಾಡಬೇಕು, ಈ ಥರ ಹೆಣ್ಮಕ್ಳಿಗೆ ಮನೆ ಜವಾಬ್ದಾರಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಬರಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ಟೈಮ್ ಬಂದು 7 o'clock ಮೇಲೇ ಆಗಿದೆ. ಬನ್ನಿ, ಈಗ ಹೊರಡೋಣ. ಯಾವ ಏರಿಯಾದಲ್ಲಿರಿ ಮದುವೆ? ನಗರ, ರಾಜರಾಜೇಶ್ವರಿ ನಗರ. ಅದೇನು ಎಲ್ಲ ಆ ಸೈಡೆ ಬರುತ್ತೆ, ನಮ್ಗೆ ಜಾಸ್ತಿ ಅಲ್ವಾ, ಟ್ರಾಫಿಕ್ ಜಾಸ್ತಿ, ಲಾಂಗು ಟ್ರಾಫಿಕ್ ಜಾಸ್ತಿ. ಮಕ್ಕಳು ಅಮ್ಮ ಹಿಂದೆ ಕೂತಿದ್ದಾರೆ. ನನ್ನ ಚಿಕ್ಕ ಮಗನಿಗೆ ಮದುವೆ ಅಂದರೆ ಅಲರ್ಜಿ. ಸ್ಯಾಯ್ ಆಗಲೇ ಸ್ಯಾಡಾಗಿ ಇಟ್ಕೊಂಡಿದ್ದಾನೆ ಫೇಸ್. ಎಲ್ಲ ಟ್ರಾಫಿಕ್ನ ದಾಟ್ಕೊಂಡು ಫೈನಲಿ ನಾವು ರಾಜರಾಜೇಶ್ವರಿ ನಗರ್ ಬಂದು ರೀಚ್ ಆದ್ವಿ. ಈ ಆರ್ಚ್ ಪಕ್ಕ ಕಾಣಿಸ್ತಾ ಇರೋದು ರಾಜರಾಜೇಶ್ವರಿ ಟೆಂಪಲ್ಲು. ತುಂಬಾ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲಿ ಇನ್ನೂ ಯಾರೆಲ್ಲ ನೋಡಿಲ್ಲ ಒಂದ್ಸತಿ ಬಂದು ವಿಸಿಟ್ ಮಾಡಿ. ಬಟ್ ಟೈಮಿಂಗ್ಸ್ನ ತಿಳ್ಕೊಂಡು ಬನ್ನಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ಟೈಮಿಂಗ್ಸ್ ಗೊತ್ತಿಲ್ಲ. ಫೈನಲಿ ಈಗ ನಾವು ಚೌಟ್ರಿಗೆ ರೀಚ್ ಆದ್ವಿ. ನಾವು ಬಂದಿರೋದು ನಮ್ಮ ಫ್ಯಾಮಿಲಿ, ನಾನು, ಹಸ್ಬೆಂಡು, ಅಮ್ಮ, ನನ್ನ ಮಕ್ಕಳು. ಈಗ ಒಳಗಡೆಗೆ ಎಂಟರ್ ಆಗಿದೆ. ಸ್ನ್ಯಾಕ್ಸ್ ಇತ್ತು, ಬೇಬಿ ಕಾರ್ನು, ಮಂಚೂರಿಯಾ ಹಾಗೂ ಜ್ಯೂಸು ಕುಡಿದು ಒಳಗಡೆ ಚೌಟ್ರಿ ಒಳಕ್ಕೆ ಎಂಟರ್ ಆಗಿದೆ. ಬಸ್ಸು ಊರಿಂದ 2 ಬಸ್ ಬರ್ತಾ ಇದೆ ಅಂದರು. ಹಾಗಾಗಿ ನಾವು ಫಸ್ಟ್ ಹೋಗಿ ಮುಯ್ ಕೊಟ್ಟು ಬರೋಣ ಅಂತ ಕ್ಯೂವಲ್ಲಿ ಹೋಗ್ತಾ ಇದ್ವಿ. ಫೈನಲಿ ಮುಯ್ಯೆಲ್ಲ ಕೊಟ್ಟು ಬಂದು ಕೂತ್ಕೊಂಡ್ವಿ. ಅತ್ತೆ ಸಿಕ್ಕಿದ್ರು, ಅತ್ತೆನ ಮಾತಾಡಿಸ್ಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದೀವಿ. ನೋಡಿ, ಹುಡುಗ ಹುಡುಗಿ, ನಮ್ಮ ಅತ್ತೆ ರಿಲೇಷನ್ನು ಹುಡುಗ. ತುಂಬಾ ಜನ ಗೊತ್ತಿರೋರೆಲ್ಲ ಬಂದು ಅಮ್ಮನಿಗೂ ಕೂಡ ಎಲ್ಲ ಪರಿಚಯ ಇರೋರು ಮಾತಾಡಿಸ್ತಾ ಇದ್ದಾರೆ. ಕೂತಿದ್ವಿ ಸ್ವಲ್ಪ ಹೊತ್ತು. ಹಾಗೆ ಬನ್ನಿ ಊಟಕ್ಕೆ ಹೋಗಿ ಮತ್ತು ಬರೋಣ ಅಂದ್ಬಿಟ್ಟು ಮೇಲೆ ಬಂದ್ವಿ. ತುಂಬಾ ಸಿಸ್ಟಮೆಟಿಕ್ಕಾಗಿ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ. ಟಿಶ್ಯೂಯಿಂದ ಹಿಡಿದು ಎಲ್ಲ ಫಸ್ಟೇ ಹಾಕ್ಬಿಟ್ಟಿದ್ದಾರೆ ಟೇಬಲ್ಗೆ. ಬಂದು ಕೂತ್ಕೊಂಡ್ವಿ. ಎಲ್ಲ ಊಟನ ಬಡಿಸ್ತಾ ಇದ್ದಾರೆ. ಬನ್ನಿ ನೋಡೋಣ ಏನೆಲ್ಲ ರೆಸಿಪೀಸ್ ಇರ್ಬೋದು. ಮದುವೆ ಊಟ ಅಂದ್ರೇ ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ. ಡೈಲಿ ಸಿಗಲ್ಲ ಅಲ್ವಾ, ಸೀಸನ್ ಬಂದಾಗ ಮದುವೆ ಊಟ ತಿನ್ನೋದು. ಈಗ ಆಲ್ಮೋಸ್ಟ್ ಆಷಾಢ ಹತ್ರ ಬರ್ತಾ ಇದೆ. ಇನ್ನು ಮದುವೆ ಎಲ್ಲ ಎಂಡಿಂಗ್ ಟೈಮ್. ಈಗ ಎಲ್ಲರೂ ಮದುವೆ ಊಟನ ಮಿಸ್ ಮಾಡ್ಕೊತಾರೆ. ನಮಗಂತೂ ಇನ್ನೂ ಈ ವೀಕಲ್ಲಿ 2-3 ಮದುವೆ ಇದೆ. ಇನ್ನು ಆಷಾಢ ಬಂದರೆ ಮದುವೆ ಸ್ಟಾಪ್ ಆಗುತ್ತೆ. ಎಲ್ಲ ಥರ ಅಡುಗೆ ರೆಸಿಪೀಸು ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲದಕ್ಕೂ ತುಪ್ಪನ ಹಾಕ್ತಾಯಿದ್ದಾರೆ. ಇಡ್ಲಿಗೂ ಕೂಡ ತುಪ್ಪನ ಹಾಕಿದ್ರು. ನಾನು ಅನ್ನ ಪಪ್ಪುಗೆ ಸ್ಟಾಪ್ ಮಾಡಿದೆ. ಸಾಂಬಾರು, ರಸಮ್, ಮೊಸರು ಏನೂ ತಿಂದಿಲ್ಲ. ಇಲ್ಲಿಗೆ ಹೊಟ್ಟೆ ಲೋಡ್ ಅನ್ನಿಸ್ತು. ಹಾಗೆ ತಾಂಬೂಲ ತೊಗೊಂಡು ಐಸ್ ಕ್ರೀಮು, ಬಾಳೆಹಣ್ಣು, ಬೀಡ ಎಲ್ಲ ಇದೆ. ನಾನು ಐಸ್ ಕ್ರೀಮ್ ಅಷ್ಟೇ ತೊಗೊಂಡೆ. ಫೈನಲಿ ಈಗ ಮತ್ತೆ ಮೇಲೆ ಬಂದು ಕೂತ್ಕೊಂಡ್ವಿ. ಹಸ್ಬೆಂಡು ಗೊತ್ತಿರೋರೆಲ್ಲ ಮಾತಾಡಿಸ್ತಾ ಇದ್ದಾರೆ. ಮಾತಾಡಿಸ್ಲಿ. ಹಾಗೆ ಟ್ರಾಫಿಕ್ಕು ಕೂಡ ಸ್ವಲ್ಪ ಕಡಿಮೆ ಆಗುತ್ತಲ್ವ, ಹೋಗ್ಬೇಕಾದ್ರೆ ತುಂಬಾ ಟ್ರಾಫಿಕ್ ಇರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ, ಈಗ ಒಂದು ಬಸ್ ಜನ ಬಂದರು. ಬಸ್ಸವರೆಲ್ಲ ಹೋಗಿ ನಿಂತಿದ್ದಾರೆ ಕ್ಯೂವಲ್ಲಿ. ಇನ್ನೂ ಒಂದು ಬಸ್ ಬರುತ್ತಂತೆ. ನಮ್ಮ ಅತ್ತೆ ಮಗಳು ಕೂಡ ಬಂದರು. ಮಾತಾಡಿಕೊಂಡು ಅಮ್ಮ, ನಾನು ಅವರೆಲ್ಲ ಕೂತಿದ್ದೀವಿ ನಮ್ಮ ಅತ್ತೆ ಮಗಳ ಜೊತೆ. ಈಗ ಮಳೆ ಬೀಳ್ತಾ ಇತ್ತು, ಬೇರೆ ಮಳೆನೂ ಕೂಡ ಕಡಿಮೆ ಆಯಿತು. ಬನ್ನಿ ಹೋಗೋಣ ಅಂತ ಹೊರಗಡೆ ಬಂದ್ವಿ. ಹಾಗೆ ಒಂದು ಸೆಲ್ಫಿ ತೊಗೊಳ್ಳೋಣ. ಇಲ್ಲಿ ಫೋಟೋ ಸೆಲ್ಫಿಗೆ ಅಂತ ಚೆನ್ನಾಗಿ ಫ್ಲವರ್ಸಲ್ಲಿ ಡೆಕೋರೇಷನ್ ಮಾಡಿದ್ರು. ಅಲ್ಲೆಲ್ಲ ಫೋಟೋ ಸೆಲ್ಫೀಸ್ ತೊಗೊಂಡು ಈಗ ರಿಟರ್ನ್ ಬರ್ತಾ ಇದ್ದೀವಿ. ಬಾಯ್.
ಎಲ್ಲರಿಗೂ ಹೇಳಿ ಈಗ ಹೊರಟ್ವಿ. ನಾವು ಬರಬೇಕಾದ್ರೆ ನಮಗೆ ಗೊತ್ತಿರೋರು ಅಂದರೆ ರಿಲೇಟಿವ್ಸೇ. ಅವರು ಗೊರಗುಂಟೆಪಾಳ್ಯ ರೂಟಲ್ಲೇ ಹೋಗ್ತಾ ಇದ್ದೀವಿ, ನಮ್ಮನ್ನ ಅಲ್ಲಿ ಬಿಡಿ ಅಂದರು. ಓಕೆ ಅಂತ ಕರ್ಕೊಂಡ್ವಿ. ಅಂಕಲ್ಗೆ ಸ್ವಲ್ಪ ಏಜ್ ಆಗಿದೆ, ಅದಕ್ಕೆ ಮುಂದೆ ಕೂರಿಸಿದ್ದೀನಿ. ನನ್ನ ಮಗನ ತೊಡೆ ಮೇಲೆ ಕೂರಿಸ್ಕೊಬೇಡಿ ಅಂದ್ರೂ ಪರವಾಗಿಲ್ಲಮ್ಮ, ಚಿಕ್ಕ ಹುಡುಗ ವೆಯ್ಟ್ ಇರಲ್ಲ ಅಂದರು. ಅವನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಕೂತಿದ್ದಾರೆ. ಅವ್ರನ್ನ ಅಮ್ಮ ಸ್ವಲ್ಪ ಅವ್ರದ್ದು ಹಳೆ ಸ್ಟೋರೀಸ್ ಎಲ್ಲ ಮಾತಾಡಿಕೊಂಡು ಅವ್ರನ್ನ ಫೈನಲಿ ಬಂದು ಗೊರಗುಂಟೆಪಾಳ್ಯ ಸಿಗ್ನಲಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ನಾವೀಗ ಮನೆಗೆ ರಿಟರ್ನ್ ಆದ್ವಿ. ಇವತ್ತಿನ ವ್ಲಾಗ್ ಇದಾಗಿದೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ. ಬಾಯ್.